ಪರ್ಟಿಕ್ಯುಲರ್ ಆಗಿ ವಿ.ಟಿ.ಯು ಸಮ್ಮರ್ ಸೆಮಿಸ್ಟರ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿ.ಟಿ.ಯು ಈಗ ತಾನೇ ಅನೌನ್ಸ್ ಮಾಡಿರೋ ಪ್ರಕಾರ ಈ ಸಲ ಸಮ್ಮರ್ ಸೆಮಿಸ್ಟರ್ ಹೇಗಿರುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಥಿಂಗ್, ಪ್ರೋಗ್ರಾಮ್ ಓವರ್ ವ್ಯೂ ಅಂದ್ರೆ ಈ ಒಂದು ಸಮ್ಮರ್ ಸೆಮಿಸ್ಟರ್ ಅನ್ನ ವಿ.ಟಿ.ಯು ಯಾಕೆ ಇಂಟ್ರೊಡ್ಯೂಸ್ ಮಾಡಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಲೈಕ್ ಏನಾದ್ರೂ ಪರ್ಟಿಕ್ಯುಲರ್ ಸೆಮ್ ಅಲ್ಲಿ ನೀವು ಫೇಲ್ ಆದ್ರೆ ನೆಕ್ಸ್ಟ್ ಸೆಮ್ಗೆ ಮೂವ್ ಆಗ್ಬೇಕು ಅಂತ. ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾರಿಗಾದ್ರೂ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೀರಾ ಅಂದ್ರೆ ಎಫ್ ಗ್ರೇಡ್ ಅಲ್ವಾ, ಸೊ ಫೇಲ್ ಆದವರು, ಅಥವಾ ಕೆಲವೊಬ್ರು ಅಬ್ಸೆಂಟ್ ಆಗಿರ್ತಾರೆ, ಇನ್ನು ಕೆಲವೊಬ್ರು ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ DX ಗ್ರೇಡ್ ಅಂತ ನಿಮ್ಮ ಮಾರ್ಕ್ಸ್ ಕಾರ್ಡ್ ಹಾಕಿರ್ತಾರೆ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಇವಾಗ ಇಂಟರ್ನಲ್ ಮಾರ್ಕ್ಸ್ ನಿಮ್ದು ಕಡಿಮೆ ಇದ್ರೆ NP ಗ್ರೇಡ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಯಾರ್ಯಾರು 2022 ಸ್ಕೀಮ್ ಅಲ್ಲಿ ಇದ್ದೀರಾ ಮತ್ತೆ 2025 ಸ್ಕೀಮ್ ಅಲ್ಲಿ ಇದ್ದೀರಾ, ಈ ಒಂದಿಷ್ಟು ಎಲ್ಲಾ ಗ್ರೇಡ್ಸ್ ನ ಕನ್ಸಿಡರ್ ಮಾಡ್ಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ಇದನ್ನ ಕನ್ಸಿಡರ್ ಮಾಡ್ತಾರೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದಿದೆ. ಓಕೆ, ಇನ್ನು ಬೆನಿಫಿಟ್ಸ್ ನಿಮ್ಗೆ ಗೊತ್ತು. ನಿಮ್ಮ ಒಂದು ಬ್ಯಾಕ್ಲಾಗ್ ಕ್ಲಿಯರ್ ಆಗುತ್ತೆ. ಅಂಡ್ ಏನಾದ್ರು CI ಕಡಿಮೆ ಇದ್ರೆ ನೀವು ಮತ್ತೆ ರೀಟೆಸ್ಟ್ ನ ಬರೆದ್ಬಿಟ್ಟು ಮಾಡ್ಕೋಬಹುದು. ಇನ್ನು ಸಮ್ಮರ್ ಸೆಮಿಸ್ಟರ್ ಕ್ಲಾಸಸ್ ಅಂತ ಇರುತ್ತೆ. ಸೊ ಇದು ನಿಮ್ ಕಾಲೇಜ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತಾರೆ, ನೀವು ಎಷ್ಟು ದಿನ ಕ್ಲಾಸಸ್ ನ ಅಟೆಂಡ್ ಮಾಡ್ಬೇಕು ಅಂತ. ಅಂಡ್ ಇನ್ನು ಕೆಲವೊಂದು ಕಾಲೇಜಸ್ ಅಲ್ಲಿ ಈ ಒಂದು ಕ್ಲಾಸಸ್ ನ ಕಂಡಕ್ಟ್ ಮಾಡಲ್ಲ. ಸೊ ಕ್ಲಾಸಸ್ ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಬ್ಯಾಕ್ಲಾಗ್ ಇದ್ರೆ ಕ್ಲಿಯರ್ ಆಗ್ಲಿ ಅಂತ ಆ ಸಬ್ಜೆಕ್ಟಿನ ಕ್ಲಾಸಸ್ ಅವರು ಕನ್ಸಿಡರ್ ಮಾಡ್ತಾರೆ. ಇನ್ನು ಕೆಲವೊಂದು ಕಾಲೇಜಸ್ ಅಲ್ಲಿ ನಿಮ್ಗೆ ಓದಕ್ಕೆ ಅಸೈನ್ಮೆಂಟ್ಸ್ ಎಲ್ಲ ಬರಿಸಬಹುದು. ಸೊ ಇವಾಗ ನೀವು UG ಸ್ಟೂಡೆಂಟ್ಸ್ ಆಗ್ಬಿಟ್ಟು ಈ ಸಮ್ಮರ್ ಸೆಮಿಸ್ಟರ್ ಬರೀತಿದ್ದೀರಾ ಅಂದ್ರೆ ಅಪ್ ಟು 14 ಕ್ರೆಡಿಟ್ಸ್ ತನಕ ನೀವು ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಅನ್ನ ಬರಿಬಹುದು. ನಿಮ್ಗೆ ಗೊತ್ತಿದೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟು ಕ್ರೆಡಿಟ್ಸ್ ಇದೆ ಅಂತ. ಸೊ ಅಷ್ಟು 14 ತನಕ ಬರಿಬಹುದು ಅಂತ ಅರ್ಥ. ಓಕೆ, ಇನ್ನು ಪ್ರೋಗ್ರಾಮ್ ಡ್ಯೂರೇಷನ್ ಬಂದ್ಬಿಟ್ಟು ಅದೇ ನಾನು ಹೇಳಿರೋ ಪ್ರಕಾರ 8 ವೀಕ್ಸ್ ಆಫ್ ಕ್ಲಾಸಸ್ ಆಕ್ಚುಲಿ ಮಾಡಬೇಕು ಅಂತಿದೆ. ಅಂಡ್ 2 ವೀಕ್ಸ್ ಆಫ್ ಎಕ್ಸಾಮ್ಸ್ ಅಂತ ಇದೆ. ಸೊ ಫಸ್ಟ್ 8 ವೀಕ್ಸ್ ಕ್ಲಾಸಸ್ ಇರುತ್ತೆ, ಆಮೇಲೆ 2 ವೀಕು ಎಕ್ಸಾಮ್ ನಡೆಯುತ್ತೆ. ಸೊ ಕ್ಲಾಸಸ್ ಇಟ್ಸ್ ಡಿಪೆಂಡೆಂಟ್ ಆನ್ ಯರ್ ಕಾಲೇಜ್, ಆಯ್ತಾ. ಓಕೆ, ಸ್ಟಾರ್ಟ್ ಡೇಟ್ 4th ಸೆಮಿಸ್ಟರ್ ಅವರಿಗೆ ಈ ಒಂದು ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಓಕೆ ಇಲ್ಲಿ ಮಿಸ್ ಪ್ರಿಂಟ್ ಆಗಿದೆ. 4th ಸೆಮಿಸ್ಟರ್ ಅವರಿಗೆ ಅಂದ್ರೆ ಸ್ಪೆಷಲಿ 2022 ಸ್ಕೀಮ್ ಅವರಿಗೆ 24th ಜುಲೈ ಇಂದ, ಅಂಡ್ ಸೆಕೆಂಡ್ ಸೆಮ್ 2025 ಸ್ಕೀಮ್ ಅವರಿಗೆ 27th ಜುಲೈ ಇಂದ. Okay, the summer semester is an additional opportunity to clear backlogs and satisfy your academic requirements. So ಈ ಒಂದು ಸಮ್ಮರ್ ಸೆಮಿಸ್ಟರ್ ಅನ್ನ ಆಡ್ ಅಥವಾ ಇವನ್ ನಿಮ್ಗೆ ಆಲ್ರೆಡಿ ರೂಲ್ಸ್ ಗೊತ್ತಿದೆ. ಇವಾಗ ನೀವು ಇವನ್ ಸೆಮ್ ಅಲ್ಲಿ ಇದ್ರೆ ಇವನ್ ಸೆಮಿನ ಬ್ಯಾಕ್ಲಾಗ್ ಬರಿಬಹುದು, ಆಡ್ ಸೆಮಿನ ಬ್ಯಾಕ್ಲಾಗ್ ಬರೆಯಕ್ ಆಗಲ್ಲ. ಅಂಡ್ ಸಿಮಿಲರ್ಲಿ ಆಡ್ ಸೆಮಿನ ಬ್ಯಾಕ್ಲಾಗ್ ಇದ್ರೆ you can write only odd sem backlog. So if any questions you can just comment, and thank you.